ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ಜನಕ್ಕೆ ಚುರುಕನ್ನು ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಕೆಲವು ಅವಾಂತರಗಳು ಸೃಷ್ಟಿಯಾಗಿವೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯ ಅವಾಂತರವಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ತ್ರಿವೇಣಿ ಸಂಗಮದ ಉದ್ಯಾನವನ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ನಡುವೆ ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ವ್ಯಾಪ್ತಿಯಲ್ಲಿ ಕೂಡ ಭಾರೀ ಮಳೆಯಾಗ್ತಾ ಇದೆ. ಹಾಗಾಗಿ ಕಾವೇರಿ ನದಿ ತುಂಬಿ ಹರಿತಾ ಇದೆ. ಕಾವೇರಿ ಮಾತ್ರವಲ್ಲ, ಉಪನದಿಗಳಾದಂತಹ ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಇವು ಕೂಡ ತುಂಬಿ ಹರಿತಾ ಇದೆ. ನೀವು ಮಡಿಕೇರಿಯಿಂದ ತಲಕಾವೇರಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಈ ತ್ರಿವೇಣಿ ಸಂಗಮ ಮತ್ತು ಭಾಗಮಂಡಲ ಬರುತ್ತೆ. ಆ ರಸ್ತೆ ಸಂಪೂರ್ಣವಾಗಿ ಈಗ ಮಳೆಯಿಂದಾಗಿ ಮುಳುಗಡೆಯಾಗಿದೆ. ಇದೇ ಮೊದಲ ಬಾರಿಗೆ ಈ ವರ್ಷ ಮಳೆಗಾಲದಲ್ಲಿ ಅಲ್ಲೊಂದು ಫ್ಲೈಓವರ್ ಕೂಡ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ತಲಕಾವೇರಿಗೆ ಹೋಗಬಹುದು, ಆದರೆ ತುಂಬ ನ್ಯಾರೋ ರೋಡ್, ತುಂಬ ಕಿರಿದಾದ ರಸ್ತೆ ಇರತಕ್ಕಂಥದ್ದು, ಪ್ರವಾಸಿಗರಿಗೆ ತುಂಬ ಕಷ್ಟ. ಹಾಗಾಗಿ ತಲಕಾವೇರಿ ಭಾಗಕ್ಕೆ ಹೋಗೋದಕ್ಕೆ ಮಳೆ ಜೋರಾಗಿ ಆಗ್ತಾ ಇದೆ. ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ವ್ಯಾಪ್ತಿಯಲ್ಲಿ ಮಳೆ ಆಗ್ತಾ ಇದೆ. ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ ಅಂತಂದರೆ ಅಲ್ಲಿ ಮುಂಗಾರು ಚುರುಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೋರಾಗಿ ಆಗ್ತಾ ಇದೆ ಅಂತಕ್ಕಂಥ ಲೆಕ್ಕ. ಯಾಕಂದರೆ ಈ ಭಾಗದಲ್ಲಿ ಮಳೆಯಾದ್ರೇ ನಿಮಗೆ ಹಾರಂಗಿ ಮತ್ತು KRSಗೆ ನೀರು ಒಳಹರಿವು ಜಾಸ್ತಿ ಆಗ್ತಕ್ಕಂಥದ್ದು. ಈಗ ಪ್ರಸ್ತುತ ಕಳೆದ 3 ದಿನಗಳಿಂದ ಕೊಡಗಿನಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಕೊಂಚ ಬಿರುಸು ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಭಾಗಮಂಡಲ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ಮಟ್ಟದ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿದೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಭಾಗಮಂಡಲ ಕ್ಷೇತ್ರದ ತ್ರಿವೇಣಿ ಸಂಗಮದಲ್ಲಿ ಇದೀಗ ಕಾವೇರಿ ಮತ್ತು ಸುಜ್ಯೋತಿ ಕನ್ನಿಕೆ ಏನು ಉಪನದಿಗಳು 3 ನದಿಗಳು ಬಂದು ಸಂಗಮವಾಗುವಂತಹ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಗಣನೀಯವಾಗಿ ನೀರಿನ ಮಟ್ಟ ಕೂಡ ಕ್ಷಣಕ್ಕೂ ಏರಿಕೆ ಆಗ್ತದೆ. ಎಡೆಬಿಡದೆ ಮಳೆ ಕೂಡ ಸುರಿತಾ ಇದೆ. ಹೀಗಾಗಿ ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಏನು ಪಾರ್ಕ್ ಏನಿದೆ, ಈ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ನೀರಿನಿಂದ ಮುಚ್ಚೋಗಿರ್ತಕ್ಕಂಥದ್ದು. ಆ ಪ್ರಮಾಣದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೀರಿನ ಹೊರಹರಿವು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗೇನು ನಾಪೋಕ್ಲು ಅಯ್ಯಂಗಿರಿ ಏನು ರಸ್ತೆ ಏನಿದೆ, ಆ ರಸ್ತೆ ಕೂಡ ಸಂಪೂರ್ಣವಾಗಿ ಮುಚ್ಚೋಗಿರ್ತಕ್ಕಂಥದ್ದು. ಯಾಕೆಂದರೆ ಆ ರಸ್ತೆ ಮೇಲೂ ಕೂಡ ನೀರು ಸರಾಗವಾಗಿ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ಸುಜ್ಯೋತಿ ನದಿ ಏನಿದೆ, ಈ ಸುಜ್ಯೋತಿ ನದಿಯಲ್ಲೂ ಕೂಡ ನೀರಿನ ಒಳಹರಿವು ಕೂಡ ಭಾರಿ ಪ್ರಮಾಣದಲ್ಲೇ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಕಾವೇರಿ ಒಡಲನ್ನು ಸೇರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಬೇರೆ ಅಂದರೆ ಪಶ್ಚಿಮ ಘಟ್ಟ ಮತ್ತು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರೀ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮಳೆಯ ಪ್ರಮಾಣ ಏರಿಕೆ ಆದಂತೆ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಏನು ನೀರು ಸಂಪೂರ್ಣವಾಗಿ ಬರ್ತಾ ಇರ್ತಕ್ಕಂಥ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಒಂದಷ್ಟು ಜನ ಯಾತ್ರಾರ್ಥಿಗಳು ಮತ್ತು ಕಾವೇರಿ ಭಕ್ತರು ಕೂಡ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಪಿಂಡ ಪ್ರದಾನವನ್ನು ಕೂಡ ಮಾಡ್ತಾರೆ. ಆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೂ ಕೂಡ ಆ ಒಂದು ಭಾಗದಲ್ಲಿ ನೋಡ್ಬೋದು, ಜನರು ಕೂಡ ಭಯಭೀತರಾಗಿ ಹೋಗಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡು ಬರ್ತದೆ. ಯಾಕಂದರೆ ಮುಡಿ ಕೊಡುವಂಥ ಸ್ಥಳ ಏನಿದೆ ಅದು ಇನ್ನೊಂದು 1 ಗಂಟೆ ತಪ್ಪಿರಿ 2 ಗಂಟೆಯಷ್ಟು ಮಳೆ ಹೊಡೆದ್ರೆ ಸಂಪೂರ್ಣವಾಗಿ ಆ ಪ್ರದೇಶ ಕೂಡ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗುತ್ತೆ. ಹೀಗಾಗಿ ಮಡಿಕೇರಿ ಏನು ರಸ್ತೆ ಏನಿದೆ, ಈ ರಸ್ತೆ ಮಾರ್ಗವಾಗಿ ಬರುವಂಥದ್ದು ಕೂಡ ನೀರು ಏರಿಕೆ ಆದರೆ ಅಲ್ಲೂ ಕೂಡ ರಸ್ತೆ ಸಂಪರ್ಕ ಕಡಿತಗೊಳ್ಳುತ್ತೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕೆಳಮಟ್ಟದಲ್ಲಿ ಏನಿತ್ತು ಈ ರಸ್ತೆಗಳು ಈ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗ್ತಾ ಇತ್ತು. ಆದರೆ ಒಂದು ಆಶಾದಾಯಕ ಬೆಳವಣಿಗೆ ಅಂದರೆ ಈ ಬಾರಿ ಇಲ್ಲಿಯ ಗ್ರಾಮಸ್ಥರಿಗೆ ಇರ್ಬೋದು, ಕಾವೇರಿ ಭಕ್ತರಿಗೆ ಇಲ್ಲಿ ಮೇಲ್ಸೇತುವೆ ಕೂಡ ನಿರ್ಮಾಣ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ತಲೆದೂರಲ್ಲ. ಯಾಕಂದರೆ ಪ್ರತಿ ಸಲ ಏನಾದರೂ ಸಮಸ್ಯೆಗಳು, ಮಳೆಯಿಂದ ಏನಾದರೂ ಅನಾಹುತಗಳಾಯಿತು, ಗುಡ್ಡ ಕುಸಿತು ಅಂದರೆ ಸ್ಥಳೀಯವಾಗಿ NDRF ತಂಡ ಇರ್ಬೋದು, ಜಿಲ್ಲಾಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಬರಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಿತ್ತು. ಬೋಟ್ ವ್ಯವಸ್ಥೆಯನ್ನು ಮಾಡಿ ಇಲ್ಲಿಂದ ಬೇರೆ ಕಡೆಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಯ್ತಿತ್ತು ಪ್ರತಿ ವರ್ಷವೂ ಕೂಡ. ಆದರೆ ಈ ವರ್ಷ ಅದೆಲ್ಲವೂ ಕೂಡ ಯಾವುದು ಸಮಸ್ಯೆಗಳು ಕೂಡ ತಲೆದೂರಲ್ಲ ಇಲ್ಲಿನ ಗ್ರಾಮಸ್ಥರಿಗೆ. ಯಾಕಂದರೆ ಫ್ಲೈಓವರ್ ಕೂಡ ನಿರ್ಮಾಣ ಆಗಿರೋದ್ರಿಂದ ಎಲ್ಲರೂ ಕೂಡ ತಲಕಾವೇರಿಗೆ ಹೋಗಬೇಕು ಅಂದ್ರೂ ಸಹ ಫ್ಲೈಓವರ್ ಮೇಲೆ ಅಂದರೆ ಮೇಲ್ಸೇತುವೆ ಮೇಲೇ ಕಾವೇರಿಯ ಭಕ್ತರು ಕೂಡ ಹೋಗ್ತಾರೆ. ಹೀಗಾಗಿ ಇಲ್ಲಿಯ ಸ್ಥಳೀಯರಿಗೊಂದು ರೀತಿ ನಿಟ್ಟುಸಿರು ಬಿಡ್ತಾ ಇದ್ರೆ, ಮತ್ತೊಂದೆಡೆ ಕಾವೇರಿಯಲ್ಲಿ ಅಂದರೆ ಮಳೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಗಣನೀಯವಾಗಿ ಬಿರುಸುಗೊಂಡಿರೋದ್ರಿಂದ ಗಣನೀಯವಾಗಿ ನೀರು ಕೂಡ ಏರಿಕೆ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಮಡಿಕೇರಿ ಇದನ್ನು ಕಾವೇರಿ ಒಡಲು ಉಪ ನದಿಗಳೆಲ್ಲವೂ ಸೇರಿಕೊಂಡು ಕಾವೇರಿಯ ದೊಡ್ಡ ಪ್ರಮಾಣದಲ್ಲಿ